Hi, my dear friends. Welcome to Learn All in One Commerce with Muralidhar Shastri. Today we are discussing the journal entries with and also posting them into the ledger. So the problem is as follows. You can see the problem in the screen. Journalize the following transactions and post them to the ledger accounts. So 2023 January 1st, the business started with the cash rupees in a 2 lakh. January 8th, opened a bank account with SBI 80,000. 10th of January, goods purchased on credit from Mohan, rupees 20,000. 20th, sold goods on credit to Madan, rupees 25,000. 25th January, cash paid to Mohan, rupees 20,000. And 31st, the salary paid in cash. So, my dear, ಸೊ ದ ಜರ್ನಲ್ ಎಂಟ್ರೀಸ್ ಈಸ್ ಆಸ್ ಫಾಲೋಸ್. ನೋಡಿ, ನಿಮಗೆಲ್ಲ ಆಲ್ರೆಡಿ ಏನಾಗುತ್ತೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಜರ್ನಲ್ ಎಂಟ್ರೀಸ್ಗಳು. ದ ಫಸ್ಟ್ ಟ್ರಾನ್ಸಾಕ್ಷನ್ಸ್ ಏನಿತ್ತಪ್ಪ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಟ್ರಾನ್ಸಾಕ್ಷನ್ಸ್ ಇರ್ತಕ್ಕಂಥದ್ದು ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ ಇನ್ 2 ಲ್ಯಾಕ್ ರುಪೀಸ್. 2 ಲಕ್ಷ ರೂಪಾಯಿಗಳಿಂದ ನಾವು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ವಾಟ್ ಎವರ್ ದ ಬಿಸ್ನೆಸ್ ವಿ ಆರ್ ಗೋಯಿಂಗ್ ಟು ಬಿಸ್ನೆಸ್ ಸ್ಟಾರ್ಟ್ಸ್ ಫ್ರಮ್ ದ ಕ್ಯಾಶ್. ದ ಕ್ಯಾಶ್ ಅಕೌಂಟ್ ಈಸ್ ಗೋಯಿಂಗ್ ಟು ಬಿನ ಡೆಟರ್ಸ್. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದು. ಸೊ ಕ್ಯಾಶ್ ಅಕೌಂಟ್ ಏನಾಗುತ್ತೆ ಡೆಟರ್ ಆಗುತ್ತೆ, ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕ್ರೆಡಿಟ್ ಆಗುತ್ತೆ ಅಂತಕ್ಕಂಥದ್ದು. ಎರಡನೇ ಟ್ರಾನ್ಸಾಕ್ಷನ್ಸ್ ಬಂದ್ಬಿಟ್ಟು ಓಪನ್ ಅನ್ನ ಬ್ಯಾಂಕ್ ಅಕೌಂಟ್ ವಿತ್ SBI. SBI ಇಲ್ಲಿಂದ ಏನು ಮಾಡಿದ್ವಿ, ನಾವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ವಿ. ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಬಿಕಾಸ್ ದ ಕ್ಯಾಶ್ ಗೋಸ್ ಔಟ್. ಓಕೆ, ಕ್ಯಾಶ್ ಏನಾಗುತ್ತೆ ಹೊರಗುತ್ತೆ. ಓಪನ್ ಅನ್ನ ಬ್ಯಾಂಕ್ ಅಕೌಂಟ್ ವಿತ್ SBI. ದ ನರೇಷನ್ ಈಸ್ ಕಂಪಲ್ಸರಿ, ಬಟ್ ವಿ ನೀಡ್ ಟು ರೈಟ್ ದ ನರೇಷನ್ಸ್. ನಾನು ಬರೆದಿಲ್ಲ ಕೆಲವು ಕಡೆಗಳಲ್ಲಿ, ಬಟ್ ನೀವೆಲ್ಲರೂ ಕಂಪಲ್ಸರಿಯಾಗಿ ಏನು ಮಾಡಬೇಕು, ನರೇಷನನ್ನು ಬರೀಲೇಬೇಕಾಗಿರುತ್ತೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ 10ನೇ ತಾರೀಕಿಂದ ಇರ್ತಕ್ಕಂಥದ್ದು ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಫ್ರಮ್ ಮೋಹನ್ ಅಂತಕ್ಕಂಥದ್ದು. ಮೋಹನ್ ಕಡೆಯಿಂದ ಏನು ಮಾಡಿದ್ವಿ, ಉದ್ರಿಯಾಗಿ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿದ್ವಿ. ವಾಟ್ ಕಮ್ಸ್ ಇನ್ ಪರ್ಚೇಸಸ್ ಕಮ್ಸ್ ಇನ್ ಅಂತಕ್ಕಂಥದ್ದು ಪರ್ಚೇಸ್ ಅಕೌಂಟ್ ಡೇಟರ್ಸ್ ಟು ದ ಮೋಹನ್ ಅಕೌಂಟ್ ಅಂತಕ್ಕಂಥದ್ದು. ಕೊಟ್ಟಿರೋದು ಯಾರು, ಮೋಹನ್. ಸೊ 20,000 ಎರಡು ಕಡೆಗೆ ಗೂಡ್ಸ್ ಪರ್ಚೇಸ್ ಫ್ರಮ್ ದ ಮೋಹನ್ ಆನ್ ಕ್ರೆಡಿಟ್ ಅಥವಾ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಅಂತ ಹೇಳಿ ಬರೆದ್ರು ಕೂಡ ನಡೀತದೆ, ಬಿಕಾಸ್ ಮೋಹನ್ ಇಲ್ಲೇ ಇರ್ತಾನೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ 20ನೇ ತಾರೀಕು ನೋಡೋಣ. ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಟು ಮದನ್ ಅಂತಕ್ಕಂಥದ್ದು. ಮದನ್ಗೆ ಏನು ಮಾಡ್ತಾ ಇದೀವಿ ನಾವು, ಗೂಡ್ಸನ್ನು ಸೋಲ್ಡ್ ಔಟ್ ಮಾಡಿದ್ವಿ. ಇಲ್ಲಿ ಪರ್ಚೇಸ್ ಮಾಡಿದ್ವಿ, ಇಲ್ಲಿ ಸೋಲ್ಡ್ ಮಾಡ್ತಾ ಇದ್ವಿ. ಹೂ ಇಸ್ ರಿಸೀವರ್ ಹಿಯರ್, ದ ಮದನ್ ಈಸ್ ದ ರಿಸೀವರ್. ಸೊ ಮದನ್ ಏನಾಗ್ತಾನೆ, ರಿಸೀವರ್ ಆಗ್ತಾನೆ. ಸೊ ಮದನ್ ಅಕೌಂಟ್ ಡೇಟಾಸ್ ಟು ಸೇಲ್ಸ್ ಅಕೌಂಟ್. ನಾವೇನು ಮಾಡ್ತಾ ಇದ್ವಿ, ಸೇಲ್ಸನ್ನು ಮಾಡ್ತಾ ಇದ್ವಿ. 25,000 ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಮದನ್ ಅಂತಕ್ಕಂಥದ್ದು. ಸೊ ಮದನ್ಗೆ ಏನಾಯಿತು, ನಮ್ದು ಇಲ್ಲಿ ನಾವು ಗೂಡ್ಸ್ಗಳನ್ನು ಸೋಲ್ಡ್ ಔಟ್ ಮಾಡಿದ್ವಿ ಅಂತಕ್ಕಂಥದ್ದು. ನೆಕ್ಸ್ಟ್ 25ನೇ ತಾರೀಕು ಕ್ಯಾಶ್ ಪೇಯ್ಡ್ ಟು ಮೋಹನ್ ಅಂತಕ್ಕಂಥದ್ದು. ಮೋಹನ್ಗೆ ಏನು ಮಾಡಿದ್ವಿ, ಕ್ಯಾಶ್ ಪೇಯ್ಡ್. ಹೂ ಇಸ್ ರಿಸೀವರ್, ದ ಮೋಹನ್ ಇಸ್ ದ ರಿಸೀವರ್. ಸೊ ವಾಟ್ ಗೋಸ್ ಔಟ್, ದ ಕ್ಯಾಶ್ ಇಸ್ ಗೋಸ್ ಔಟ್ ಅಂತಕ್ಕಂಥದ್ದು. 20,000 ಕ್ಯಾಶ್ ಪೇಯ್ಡ್ ಟು ದ ಮೋಹನ್ ಇಸ್ ದ ಸ್ಮಾಲ್ ನರೇಷನ್, ವಿ ನೀಡ್ ಟು ರೈಟ್ ಇಟ್ ಹಿಯರ್. ಸೊ ಆ್ಯಂಡ್ ಆಲ್ಸೋ ಲಾಸ್ಟ್ ಮಂತ್ ಸ್ಯಾಲ್ರಿ ಪೇಯ್ಡ್ ಇನ್ ಕ್ಯಾಶ್ ಅಂತಕ್ಕಂಥದ್ದು. ಸ್ಯಾಲ್ರಿಯನ್ನು ಪೇಯ್ಡ್ ಮಾಡಿದ್ವಿ. ಕ್ಯಾಶ್ ಅಕೌಂಟ್ ಡೇಟಾಸ್ ಟು ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು 6,000 ಇಲ್ಲಿಗೆ ಏನಾಯಿತು, ಇದು ಕಂಪ್ಲೀಟ್ ಆಯಿತು ಅಂತಕ್ಕಂಥದ್ದು. ಸೊ ನಮ್ಮ ಕಣ್ಣೆದುರಿಗೆ ಇದಿಷ್ಟು ಪ್ರಾಬ್ಲಮ್ ಸಿಗ್ತಾ ಇದೆ. ಈ ಪ್ರಾಬ್ಲಮ್ ಜೊತೆಗೆ ಏನು ಮಾಡಬೇಕು, ನಾವು ಲೆಡ್ಜರ್ ಎಂಟ್ರೀಸ್ಗಳನ್ನು ಏನು ಮಾಡಬೇಕು, ಹಾಕಬೇಕು ಅಂತಕ್ಕಂಥದ್ದು. ಸೊ ನೋಡಿ, ನಾನು ಈಗ ಆಲ್ರೆಡಿ ಲೆಡ್ಜರ್ ಎಂಟ್ರಿಗೆ ಸಂಬಂಧಪಟ್ಟಂಗೆ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ಬರೆದಿಟ್ಟಿದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು, ನಾವು ಇವಾಗ ಎಂಟ್ರೀಸ್ಗಳನ್ನು ಹಾಕ್ತಾ ಹೋಗಬೇಕು. ನಿಮಗೆ ಈಸಿಯಾಗಿ ಯಾವ ರೀತಿ ಇದು ಇರುತ್ತೆ ಅನ್ನೋದನ್ನು ನಾನು ಬಹಳ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದನ್ನು ನೀಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದರಲ್ಲೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದು. ಲೆಡ್ಜರ್ ಅಕೌಂಟನ್ನು ಯಾವ ರೀತಿಯಾಗಿ ಪೋಸ್ಟ್ ಮಾಡಬೇಕು, ಫಸ್ಟ್ಗೆ ಲೆಡ್ಜರ್ ಅಕೌಂಟ್ ಹಾಕಬೇಕು ಅಂತ ಕಂಡ್ರೆ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಆಲ್ರೆಡಿ ಕಾಣ್ತಾ ಇದೆ. ನಿಮಗೇನಿದೆ, ಫಸ್ಟಿಗೆ ಕ್ಯಾಶ್ ಅಕೌಂಟ್ ಇದೆ. ಕ್ಯಾಶ್ ಅಕೌಂಟು ಇತ್ತು ಅಂತ ಹೇಳಿದ್ರೆ ಫಸ್ಟಿಗೆ ನಾವು ಏನು ಹಾಕಬೇಕು, ಕ್ಯಾಶ್ ಅಕೌಂಟೇ ಹಾಕಬೇಕು. ಹೌದಾ, ಲೆಡ್ಜರ್ ಅಕೌಂಟ್ ಅಂತ ಬರೀಬೇಕು. ಫಾರ್ಮೆಟ್ ನೋಡ್ಕೊಳ್ರಿ, ನಿಮಗೆ ಡೇಟು, ಪರ್ಟಿಕ್ಯುಲರು, ಜರ್ನಲ್ ಫೋಲಿಯೋ ಅಂತಂತೇಳಿ. ಇಲ್ಲಿ ಲೆಡ್ಜರ್ ಫೋಲಿಯೋ, ಯಾಕೆಂದರೆ ಲೆಡ್ಜರಿಗೆ ಪೋಸ್ಟ್ ಮಾಡ್ತೀವಲ್ಲ, ಇದು ಎಲ್ಲಿಂದ ಬಂದಿರೋದು, ಜರ್ನಲ್ ಫೋಲಿಯೋ, ಜರ್ನಲಿಂದ ಬಂದಿರತಕ್ಕಂಥದ್ದು. ಫೋಲಿಯೋ ಅಂದರೆ ಪೇಜ್ ನಂಬರ್ಗೆ ಅಂತ ಹೇಳಿ ಕರಿತೀವಿ ನಾವು. ಸೊ ರುಪೀಸು, ಅದೇ ರೀತಿಯಾಗಿ ಡೇಟು, ಪರ್ಟಿಕ್ಯುಲರು, ಜರ್ನಲ್ ಫೋಲಿಯೋ, ರುಪೀಸು. ಸೊ ಈ ರೀತಿಯಾಗಿ ಇರ್ತಕ್ಕಂಥದ್ದು ಫಾರ್ಮೆಟ್ ಇದು. ಈ ಫಾರ್ಮೆಟನ್ನು ನೀವೆಲ್ಲರೂ ಕಂಪಲ್ಸರಿಯಾಗಿ ಹಾಕಲೇಬೇಕು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನೋಡೋಣ, ಕ್ಯಾಶ್ ಅಕೌಂಟ್ ಡೆಟಾರ್ಸ್ ರುಪೀಸ್ ಎಷ್ಟಿದೆ ಅಂತ ಹೇಳಂದರೆ ಇಲ್ಲಿ 2 ಲ್ಯಾಕ್ ರುಪೀಸ್ ಇದೆ. ಸೊ ಅದೇ ರೀತಿಯಾಗಿ ಇಲ್ಲೇನಿದೆ, 2 ಲ್ಯಾಕ್ ರುಪೀಸ್ ಇದೆ. ಕ್ಯಾಶ್ ಎಲ್ಲೆಲ್ಲಿ ಬಂದಿದೆ ನೋಡಿ, ಕ್ಯಾಶ್ ಒಂದು ಕಡೆ ಬಂದಿದೆ, ಕ್ಯಾಶ್ 2 ಕಡೆ ಬಂದಿದೆ. ಅದೇ ರೀತಿಯಾಗಿ ಕ್ಯಾಶ್ ಮತ್ತೆ ಎಲ್ಲಿ ಬಂದಿದೆ, ಕ್ಯಾಶ್ 3 ಕಡೆ, ಕ್ಯಾಶ್ 4 ಕಡೆ. ಸೊ ಕ್ಯಾಶ್ ಎಲ್ಲೆಲ್ಲಿ ಬಂದಿದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಏನಾಯ್ತು, ಇಲ್ಲಿ ಗೊತ್ತಾಯಿತು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ
ಕ್ಯಾಶ್ ಅಕೌಂಟಿಂದ ನಮಗೇನಾಯಿತು ಅಂತ ಹೇಳಂತಂದರೆ ಈಗ ಇಲ್ಲಿ 2 ಲ್ಯಾಕ್ ರುಪೀಸ್ ಅಂತಂತ ಹೇಳಿದೆ, ಹೌದಾ? ಎಷ್ಟಿದೆ? 2 ಲ್ಯಾಕ್ ರುಪೀಸ್ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿರಿ, ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್, ಇದು ನೀವು ಈ ರೀತಿ ಮಾಡೋದನ್ನು ಕಲಿಬೇಕು. ಈ ರೀತಿ ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ವಾಟ್ ಈಸ್ ದ ರುಪೀಸ್ ಇಸ್ ದ, ಇಲ್ಲಿ ಎಷ್ಟು ರೂಪಾಯಿ ಇದೆ ನಿಮಗೆ? 2 ಲಕ್ಷ ರೂಪಾಯಿ ಇದೆ. 2 ಲಕ್ಷ ರೂಪಾಯಿನ ಏನು ಮಾಡಬೇಕು ಇಲ್ಲಿ ನಾವು ಬರೀಬೇಕು. ಓಕೆ, 2 ಲ್ಯಾಕ್ ರುಪೀಸ್ ಅಂತಕ್ಕಂಥದ್ದು, 2 ಲ್ಯಾಕ್ ರುಪೀಸನ್ನು ಬರೆದ್ವಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟು ಇಲ್ಲಿದೆ, ನೆಕ್ಸ್ಟು ಇರ್ತಕ್ಕಂಥದ್ದು ಕ್ಯಾಶ್ ನಮಗೆ ಇಲ್ಲೇ, ಮತ್ತು ಇನ್ನೆಲ್ಲಿ ಇಲ್ಲಿದೆ, ಬ್ಯಾಂಕಲ್ಲಿದೆ ನೋಡಿ. ಓಕೆ, ಸೊ ಅದೇ ರೀತಿಯಾಗಿ ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಂತೇಳಿದೆ. ಸೊ ನಾವೇನು ನೋಡ್ತಿದ್ದೀವಿ ಇಲ್ಲಿ, ಕ್ಯಾಶ್ ಅಕೌಂಟ್ ನಮಗೇನಾಗಿದೆ ಇಲ್ಲಿ ಕ್ರೆಡಿಟ್ ಆಗಿದೆ, ಹೌದಾ? ಸೊ ಇದಕ್ಕೆ ಡೆಬಿಟ್ ಆಯಿತು ಅಂತ ಹೇಳಂತಂದರೆ ಇಲ್ಲಿನಾಗಿರುತ್ತೆ ನಮಗೆ ಕ್ರೆಡಿಟ್ ಆಗಿದೆ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಕೂಡ ನೋಡೋಣ, ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದನ್ನು ನಾವೇನು ಮಾಡಿರ್ತೀವಿ, ಇಲ್ಲಿ ಕ್ಯಾಪಿಟಲ್ ಅಕೌಂಟನ್ನು ಹಾಕ್ಕೊಂಡಿರ್ತೀವಿ ನಾವು, ಹೌದಾ? ಇಲ್ಲಿ ಕೂಡ ಏನು ಮಾಡಿದ್ವಿ ನಾವು ಇವಾಗ ಕ್ಯಾಪಿಟಲ್ ಅಕೌಂಟನ್ನು ಹಾಕ್ಕೊಂಡಿದ್ದೀವಿ, ನಿಮ್ಗೆಲ್ಲರಿಗೂ ಕೂಡ ಕಾಣುತ್ತೆ. ಸೊ ಇಲ್ಲಿ 2 ಕ್ಯಾಪಿಟಲ್ ಅಕೌಂಟ್ ಇತ್ತು ಅಂತ ಹೇಳಂದರೆ ಇಲ್ಲಿ ಏನಾಗಿರುತ್ತೆ, ಬೈ ಕ್ಯಾಶ್ ಅಕೌಂಟ್ ಅಂತಂತೇಳಿ ಇರುತ್ತೆ. ಇಲ್ಲೇನಾಯಿತು, ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಏನಾಗಿರುತ್ತೆಪ್ಪ ಅಂತ ಹೇಳಂತಂತೇಳಿಗಿನ ಕ್ಯಾಶ್ ಅಕೌಂಟ್ ಏನಾಗಿರುತ್ತೆ, ಕ್ರೆಡಿಟ್ ಆಗಿರುತ್ತೆ. ಇಲ್ಲಿ ಕ್ರೆಡಿಟ್ ಸೈಡ್ ಬರ್ದಿನಲ್ಲ, ಕ್ಯಾಶ್ ಅಕೌಂಟ್ ಏನಾಗಿರುತ್ತೆ ಇಲ್ಲಿ ಕ್ರೆಡಿಟ್ ಆಗಿರುತ್ತೆ. ಎಲ್ಲಿ? ಕ್ಯಾಪಿಟಲ್ ಅಕೌಂಟಲ್ಲಿ. ಓಕೆ, ಸೊ ಹಾಗಾಗಿ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಟು ಕ್ಯಾಶ್ ಅಕೌಂಟ್ ಅಂತಂತ ಹೇಳಿ ಇಲ್ಲಿ ಎಷ್ಟು, ಇಲ್ಲಿ ಕೂಡ ಏನು ಮಾಡಬೇಕು, 2 ಲ್ಯಾಕ್ ರುಪೀಸನ್ನು ನಾವು ಬರೀಬೇಕು ಅಂತಕ್ಕಂಥದ್ದು. ಸೊ ನಾವು ಇಲ್ಲಿ 2 ಲಕ್ಷ ಬರ್ದ್ವಿ, ಇಲ್ಲಿ 2 ಲಕ್ಷ ಬರ್ದ್ವಿ. ನೆಕ್ಸ್ಟ್ ಈ ಟ್ರಾನ್ಸಾಕ್ಷನ್ ಮುಗೀತು, ಇದ್ರದ್ದು ಏನಾಯಿತು, ಇದ್ರದ್ದು ಫುಲ್ಫಿಲ್ ಆಯಿತು. ಇಲ್ಲಿ ಕ್ಯಾಶ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಈಸ್ ಕಂಪ್ಲೀಟೆಡ್. ಇಲ್ಲಿ 2 ಲಕ್ಷ ಬರ್ದ್ವಿ, ಇಲ್ಲಿ 2 ಲಕ್ಷ ಬರ್ದ್ವಿ. ಸೊ ನೆಕ್ಸ್ಟ್ ನೋಡೋಣ, ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ಸೊ ನೋಡ್ರಿ, ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು, ಕಾಣ್ತಾ ಇಲ್ಲ, ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್. ಸೊ ಎಷ್ಟಿದೆ ಅಮೌಂಟ್ ಅಂತಕ್ಕಂಥದ್ದು? 80,000 ಇದೆ. 80,000 ಬರೆದು ಬಿಡೋಣ. ಸೊ ಅದೇ ರೀತಿಯಾಗಿ ನಮಗೆ ಇಲ್ಲಿ ಕ್ಯಾಶ್ ಅಕೌಂಟ್ ಇದೆ, ಹೌದಾ? ನಮಗೇನಿದೆ ಇಲ್ಲಿ ಕ್ಯಾಶ್ ಅಕೌಂಟ್ ಇದೆ. ಸೊ ಕ್ಯಾಶ್ ಏನಾಗಿದೆ, ಕ್ರೆಡಿಟ್ ಆಗಿದೆ ನಮಗಿಲ್ಲಿ, ಇಲ್ಲಿ ಡೆಬಿಟ್ ಆಯಿತು, ಹೌದಾ? ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಂತ ಹೇಳಿ ಇಲ್ಲಾಯಿತು. ಸೊ ಆದರೆ ಇಲ್ಲಿ ಕ್ಯಾಶ್ ಏನಾಗಿದೆ ನಮಗೆ, ಇಲ್ಲಿ ಕ್ಯಾಶ್ ನಮಗೆ ಡೆಬಿಟ್ ಆಯಿತು, ಇಲ್ಲಿ ಕ್ಯಾಶ್ ನಮಗೇನಾಯಿತು, ಕ್ರೆಡಿಟ್ ಆಯಿತು, ಹೌದಾ? ಕ್ಯಾಶ್ ಏನಾಯಿತು ನಮಗಿಲ್ಲಿ ಕ್ರೆಡಿಟ್ ಆಯಿತು. ಸೊ ಹೀಗಾಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಿರೋದಕ್ಕೋಸ್ಕರ ನೋಡಿ ಇಲ್ಲಿ ಎಷ್ಟಿದೆ ಅಮೌಂಟ್ ರುಪೀಸು, 80,000 ರುಪೀಸನ್ನು ಬರೆದ್ವಿ. ಸೊ ಈ ಟ್ರಾನ್ಸಾಕ್ಷನ್ ಮುಗೀತು, ಈ ಟ್ರಾನ್ಸಾಕ್ಷನ್ನು ಮುಗೀತು. ಸೊ ಯಾಕಂತಂತ ಹೇಳಿದ್ರೆ ಇಲ್ಲಿ 80,000 ಆಯಿತು, ಇಲ್ಲಿ 80,000, ಹೌದಾ? ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು, ಓಕೆ, ಇದೇನು ಮಾಡಿ, ಇಲ್ಲಿ ಡೆಟಾರ್ಸ್ ಇದೆ ನೋಡಿ, ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು, ಪ್ರತಿಯೊಂದಕ್ಕೂ ಕೂಡ ಬರಿತಾ ಹೋಗಬೇಕು ಡೆಟಾರ್ಸು ಕ್ರೆಡಿಟರ್ಸ್ ಅಂತಂಥೇಳಿ. ಸೊ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ, ತಾವು ನೀಟಾಗಿ ಫಾರ್ಮೆಟನ್ನು ಹಾಕಿ ಲೆಕ್ಕವನ್ನು ಮಾಡಬೇಕು. ಸೊ 80,000 ಎರಡು ಕಡೆಗೂ ಎಂಟ್ರಿ ಆಯಿತು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋಣ, ಪರ್ಚೇಸ್ ಅಕೌಂಟಲ್ಲಿ ಏನಿಲ್ಲ, ಬಿಟ್ಬಿಡೋಣ, ಕ್ಯಾಶ್ ಇಲ್ಲ, ಇಲ್ಲಿ ಕೂಡ ನಮಗೆ ಕ್ಯಾಶ್ ಇಲ್ಲ. ಸೊ ನೆಕ್ಸ್ಟ್ ಬಂದರೆ ಮೋಹನ್ ಅಕೌಂಟಲ್ಲಿ ಕ್ಯಾಶ್ ಇದೆ, ನಿಮಗೆಲ್ಲರಿಗೂ ಕೂಡ ಕಾಣ್ತಾ ಇದೆ ಕ್ಯಾಶ್. ಮೋಹನ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟು ಟು ಕ್ರೆಡಿಟ್, ಹೌದಾ? ಸೊ ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ರಿ, ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಟು ಮೋಹನ್, ಹೌದಪ್ಪ? ನೋಡ್ಕೋಬೇಕು ಎಷ್ಟು ಅಮೌಂಟು ಅಂತ ಹೇಳಿದ್ರೆ, ಅಮೌಂಟ್ ಎಷ್ಟಿದೆ, 20,000, ಹೌದಾ? ಇಲ್ಲಿ ಕ್ರೆಡಿಟ್ ಆಗಿದೆ, ಹೌದಾ? ಇಲ್ಲಿ ಕ್ರೆಡಿಟ್ ಆಗಿದ್ದಕ್ಕೆ ನಾವು ಕೂಡ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಕ್ರೆಡಿಟ್ ಸೈಡೇ ಹಾಕ್ತಾಯಿದ್ವಿ. ಕ್ರೆಡಿಟಲ್ಲಿ ಆಗಿರೋದಕ್ಕೋಸ್ಕರ ಇಲ್ಲಿ ಕೂಡ ನಾವೇನು ಮಾಡ್ತಾಯಿದ್ವಿ, ಕ್ರೆಡಿಟ್ ಸೈಡೇ ಹಾಕ್ತಾ ಇದ್ದೀವಿ ಅಂತಕ್ಕಂಥದ್ದು. ಇವಾಗ ಏನು ಮಾಡಬೇಕು, ಮೋಹನ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ 20,000 ಅಂತಂತ ಹೇಳಿ, ಅದೇ ರೀತಿಯಾಗಿ ಇಲ್ಲಿ ಮೋಹನ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಎಷ್ಟು, 20,000 ಹಾಕಬೇಕು. ಎಷ್ಟು ಹಾಕಬೇಕು, 20,000 ಮೋಹನ್ ಅಕೌಂಟ್ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮತ್ತು ಇನ್ನೆಲ್ಲಿ ಕ್ಯಾಶ್ ಬರುತ್ತೆ, ಸ್ಯಾಲ್ರಿದಲ್ಲಿದೆ, ಹೌದಾ? ಇದು ಸ್ಯಾಲ್ರಿದಲ್ಲಿದೆ. ಸ್ಯಾಲ್ರಿ ನೋಡಿರಿ, ಸ್ಯಾಲ್ರಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದೀನಿ ನಾನು, ಕ್ಯಾಶ್ ಅಕೌಂಟ್ ಏನಾಗಿದೆ ಇಲ್ಲಿ ಕ್ರೆಡಿಟ್ ಆಗಿದೆ ಟು ಸ್ಯಾಲ್ರಿ ಅಂತಂತಂದು, ಹೌದಾ? ಏನಾಗಿದೆ ಇಲ್ಲಿ ಸ್ಯಾಲ್ರಿ ನೋಡಿ, ಇಲ್ಲಿ ಸ್ಯಾಲ್ರಿ ಏನಾಗಿದೆ, ಕ್ರೆಡಿಟ್ ಆಗಿದೆ, ಹೌದಾ? ಕ್ರೆಡಿಟ್ ಆದಾಗಿನ ಏನು ಮಾಡಬೇಕು, ಇಲ್ಲಿ ಕ್ರೆಡಿಟ್ ಸೈಡೇ ಬರೀಬೇಕು ನಾವು. ಎಷ್ಟು ಅಮೌಂಟು, 6,000, ಎಷ್ಟಿದು, 6,000, ಓಕೆ. ಈ 6,000 ರುಪೀಸನ್ನು ಬರೆದ್ವಿ. ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ಸ್ಯಾಲ್ರಿ ಅಕೌಂಟ್ ಇದೆ, ಮತ್ತು ಇಲ್ಲಿ ಸ್ಯಾಲ್ರಿ ಅಕೌಂಟಿಗೆ ಬರೀಬೇಕು ನಾವು. ಒಂದೊಂದನ್ನು ಎಲ್ಲ ಪ್ರತಿಯೊಂದು ಅಕೌಂಟ್ಸ್ಗಳನ್ನು ಇಂಡಿವಿಜುವಲ್ ಆಗಿ ನಾವೇನು ಮಾಡಬೇಕು, ಡ್ರಾ ಮಾಡಬೇಕು. ಪ್ರತಿಯೊಂದು ಅಕೌಂಟ್ಸ್ಗಳನ್ನು ಇಂಡಿವಿಜುವಲ್ ಆಗಿ ಡ್ರಾ ಮಾಡಬೇಕು. ಸೊ ಸ್ಯಾಲ್ರಿ ಅಕೌಂಟ್ ಡೆಟಾರ್ಸ್ ಟು
ಇದು ಡೆಟರ್ ಸೈಡು, ಸ್ಯಾಲ್ರಿ ಅಕೌಂಟ್ ಡೆಟರ್ಸ್ ಟು ಎಷ್ಟಪ್ಪ ಅಮೌಂಟು ಅಂತ ಹೇಳಿದ್ರೆ 6000. ಅಮೌಂಟ್ ಎಷ್ಟು? 6000. ಸೊ ಈಗ ನಮ್ಗೆ ಏನಾಯ್ತಪ್ಪ ಅಂದ್ರೆ ಕ್ಯಾಶ್ದು ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಮುಗಿಸಿದ್ವಿ. ನಂಬರ್ 1 ಏನು ಮಾಡಬೇಕು? ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳನ್ನೆಲ್ಲದನ್ನು ಮುಗಿಸ್ಬಿಡಬೇಕು. ಸೊ ಹಾಗಿದ್ರಿಗಿನ ಇದ್ರದ್ದು ಜರ್ನಲ್ ಎಂಟ್ರೀಸ್ ಲೆಡ್ಜರ್ ಎಂಟ್ರೀಸ್ ಇದ್ರದ್ದು ಮುಗೀತು. ಸೊ ಅದೇ ರೀತಿಯಾಗಿ ಇದ್ರದ್ದು ಕೂಡ ಲೆಡ್ಜರ್ ಎಂಟ್ರೀಸ್ ಮುಗೀತು. ಸೊ ನೆಕ್ಸ್ಟ್ ಪರ್ಚೇಸ್ ಅಕೌಂಟ್ ನೋಡೋಣ. ನೆಕ್ಸ್ಟ್ ಏನಿದೆ? ಪರ್ಚೇಸ್ ಅಕೌಂಟು ಇಲ್ಲಿದೆ ನೋಡಿರಿ. ಪರ್ಚೇಸ್ ಅಕೌಂಟು ಉಳಿಕಿದ್ದು ಎಲ್ಲದು ಕೂಡ ಕಂಪ್ಲೀಟ್ ಆಗಿದೆ. ಪರ್ಚೇಸ್ ಅಕೌಂಟ್ ಏನು ಹೇಳ್ತದೆ? ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮೋಹನ್ ಅಕೌಂಟ್ ಅಂತಂತಂದು. ಹೌದಾ? ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮೋಹನ್ ಅಕೌಂಟ್. ಎಷ್ಟಿದೆ ಮೋಹನ್ ಅಕೌಂಟ್ದು? 25,000 ಇದೆ. ಎಷ್ಟಿದೆ? 25,000 ಅಂತಕ್ಕಂಥದ್ದು. ಸೊ ಮೋಹನ್ ಅಕೌಂಟಿಗೆ ಬರೋಣ ಇಲ್ಲಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ ಅಕೌಂಟು ಅಂತ ಹೇಳಿದ್ರೆ ಪರ್ಚೇಸ್ ಅಕೌಂಟ್ ಬರುತ್ತೆ. ಪರ್ಚೇಸ್ ಅಕೌಂಟು. ಸೊ ನೋಡ್ಕೊಳ್ಳಿ ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮೋಹನ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮೋಹನ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಏನಾಯ್ತು? ಇಲ್ಲಿಗೆ ಕ್ಲೋಸ್ ಆಯಿತು. ನೆಕ್ಸ್ಟು ವೆನ್ ವಿ ಕಮ್ ಟು ದ ಪಾಯಿಂಟ್ ಆಫ್ ಮೋಹನ್ ಇದ್ದಾಗ ಇಲ್ಲಿ ಇನ್ನೊಂದು ಇದೆ ಪೇಮೆಂಟ್ ಮಾಡಿದ್ದೇನೆ ಮೋಹನ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಂತ ಹೇಳಿ, ಮೋಹನ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಂತ ಹೇಳಿತ್ತು. ಬಟ್ ವೆನ್ ವಿ ಕಮ್ ಟು ದ ಪಾಯಿಂಟ್ ಆಫ್ ಮೋಹನ್, ಇಲ್ಲಿ ಮೋಹನ್ಗೆ ಬಂದಾಗ ಸೊ ನಮಗೆ ಇಲ್ಲಿ ಕೂಡ ಏನಿದೆಪ್ಪ ಅಂದ್ರೆ ಮೋಹನ್ ಅಕೌಂಟ್ ಇದೆ. ಇದು ಪರ್ಚೇಸ್ ಅಕೌಂಟು. ಹೌದಾ? ಇದು ಯಾವ ಅಕೌಂಟು? ಪರ್ಚೇಸ್ ಅಕೌಂಟು. ಹೌದಾ? ನೋಡಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮೋಹನ್ ಅಕೌಂಟು. ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮೋಹನ್ ಅಕೌಂಟು. ಸೊ ಅದೇ ರೀತಿಯಾಗಿ ಮೋಹನ್ ಅಕೌಂಟಿಗೆ ಬಂದಾಗ ಇವು ಏನಾಗುತ್ತೆ? ವೈಸ್ ವರ್ಷ ಆಗುತ್ತೆ. ಹೌದಾ? ವೈಸ್ ವರ್ಷ ಆಗುತ್ತೆ. ಮೋಹನ್ ಏನು ಮಾಡಿದೆ? ಪರ್ಚೇಸ್ ಆಯಿತು. ಸೊ ಹಾಗಾಗಿ ವೈಸ್ ವರ್ಷ ಇದು ಮೋಹನಲ್ಲಿ ಏನಾಗಿರುತ್ತಪ್ಪ ಅಂತಂತೇಳಿ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಇದು ನಮ್ಮ ಅಕೌಂಟಲ್ಲಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಮೋಹನ್ ಅಕೌಂಟ್ ಅಂತಂತೇಳಿ ಬರ್ಕೊಂಡಿರ್ತೀವಿ ನಮ್ಮ ಅಕೌಂಟಲ್ಲಿ. ಬಟ್ ಅದೇ ರೀತಿಯಾಗಿ ಮೋಹನ್ ಏನು ಬರ್ಕೊಂಡಿರ್ತಾನಪ್ಪ ಅಂದ್ರೆಗಿನ ಇಲ್ಲಿ ಗೂಡ್ಸ್ ರಿಸೀವ್ಡ್ ಅಕೌಂಟ್ ಡೆಟರ್ಸ್ ಟು ನಮ್ಮ ಹೆಸರು ಬರ್ಕೊಂಡಿರ್ತಾನೆ. ಸೊ ಹಾಗಾಗಿ ಏನು ಮಾಡಬೇಕು? ಇಲ್ಲಿ ಅಮೌಂಟನ್ನು ಇಲ್ಲಿ ಕೂಡ ನಾವೇನು ಮಾಡಬೇಕು? 20,000 ಏನು ಮಾಡಬೇಕು? ತೋರಿಸ್ಬೇಕು. ನಾವು ಇಲ್ಲಿ ಕೂಡ ಏನು ಮಾಡಬೇಕು? 20,000 ತೋರಿಸ್ಬೇಕು. ಸೊ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಅದಕ್ಕೆ ಬೈ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ಕರ್ತೀನಿ. ಇಲ್ಲಿ ಪರ್ಚೇಸ್ ಅಕೌಂಟ್ ಏನಾಗಿರುತ್ತಪ್ಪ ಅಂದ್ರೆ ಕ್ರೆಡಿಟ್ ಆಗಿರುತ್ತೆ. ಸೊ ಪರ್ಚೇಸ್ ಅಕೌಂಟ್ ಏನಾಗಿರುತ್ತೆ? ಕ್ರೆಡಿಟ್ ಆಗಿರುತ್ತೆ. ಯಾಕಂದ್ರೆ ಇನ್ನದು ಮೋಹನ್ ಅವನ ಅಕೌಂಟಲ್ಲಿ, ಮೋಹನ್ ತನ್ನ ಸ್ವಂತ ಅಕೌಂಟಲ್ಲಿ ಇವೆಲ್ಲವೂ ಹಾಕ್ತಕ್ಕಂಥದ್ದು ಏನಾಗಿರುತ್ತಪ್ಪ ಅಂದರೆ ಜನರಲ್ ಎಂಟ್ರಿ ಈ ರೀತಿಯೇ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಮೋಹನ್ ಆದ ನಂತರ ಮದನ್ ಇರ್ತದೆ. ಸೊ ಮದನ್ ಅಕೌಂಟ್ ನೋಡೋಣ. ಸೊ ಮದನ್ ಅಕೌಂಟ್ ಇದೆ. ಮದನ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್. ಮದನ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟು ನಾವು ಈಸಿಯಾಗಿ ಎಷ್ಟು ಬರಿತೀವಿ? 25,000 ಬರ್ದ್ಬಿಡ್ತೀವಿ. ಮದನ್ ಅಕೌಂಟ್ ಡೆಟರ್ಸ್ ಟು 25,000 ಅಂತದ್ದು. ಅದೇ ಸೇಲ್ಸ್ ಅಕೌಂಟಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ವಯಸ್ ವರ್ಷ ಉಲ್ಟಾ ಆಗಿರುತ್ತೆ. ಸೇಲ್ಸಲ್ಲಿ ಏನಾಗಿರುತ್ತೆ? ಉಲ್ಟಾ. ಇಲ್ಲಿ ಪರ್ಚೇಸ್ ಅಕೌಂಟಲ್ಲಿ ಯಾವ ರೀತಿ ಆಗಿತ್ತೋ ಅದೇ ರೀತಿಯಾಗಿ ಏನಾಗಿರುತ್ತೆ? ರಿವರ್ಸ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಎಷ್ಟು? 25,000 ಬರಿಬೇಕು. ಇಲ್ಲಿ ಎಷ್ಟು? 25,000 ಏನು ಮಾಡಿದ್ವಿ? ನಾವು ಬರೆದ್ವಿ. ಸೊ ಹೆನ್ಸ್ ನನಗನ್ಸಿದ ಮಟ್ಟಿಗೆ ಎಲ್ಲದನ್ನು ಕೂಡ ನಾವೇನು ಮಾಡಿದ್ವಿ? ಫಿಲಪ್ ಮಾಡಿದ್ವಿ. ಓಕೆ, ವಿ ಹ್ಯಾವ್ ಬಿನ್ ಫಿಲ್ಡ್ ಇಟ್ ದ ಈಚ್ ಆ್ಯಂಡ್ ಎವ್ರಿ ಕಾಲಮ್. ಪ್ರತಿಯೊಂದು ಕಾಲಮ್ಸ್ಗಳನ್ನು ಕೂಡ ನಾವೇನು ಮಾಡಿದ್ವಿ? ಇವಾಗ ಫುಲ್ಫಿಲ್ ಮಾಡಿದ್ವಿ. ಸೊ ಯಾವುದನ್ನು ಕೂಡ ನಾವು ಲೆಫ್ಟ್ ಮಾಡಿಲ್ಲ, ಯಾವುದನ್ನು ಕೂಡ ನಾವು ಬಿಟ್ಟಿಲ್ಲ. ಸೊ ಹಾಗಾಗಿ ನಾವು ಮಾಡಿರ್ತಕ್ಕಂತಹ ಈ ಪ್ರಾಬ್ಲಮ್ ಏನಾಗಿದೆ? ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ಅನ್ಕೋಬೋದು. ಸೊ ಇಷ್ಟಕ್ಕೆ ಏನಾಗುತ್ತಪ್ಪ ಅಂತಂತ ಹೇಳಿದ್ರಿಗಿನ ಜರ್ನಲ್ ಎಂಟ್ರೀಸ್ಗಳು ಮುಗಿಯುತ್ತೆ. ನೆನ್ಪಿಟ್ಕೋಬೇಕು, ನಿಮ್ಗೆ ಯಾವಾಗಲೂ ಕೂಡ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದ್ರೆ ಲೆಡ್ಜರ್ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕಾದ್ರೆ ಪ್ರತಿಯೊಂದು ಲೆಡ್ಜರ್ಸ್ಗಳನ್ನು ಕೂಡ ನಾವು ಮಿಸ್ ಮಾಡಲಾರ್ದೇ ಬರಿಬೇಕು. ಹೌದಾ? ಪ್ರತಿಯೊಂದನ್ನು ಮಿಸ್ ಮಾಡಲಾರ್ದು ಏನು ಮಾಡಬೇಕು? ನಾವು ಬರಿಬೇಕು. ನೆನ್ಪಿಟ್ಕೊಳ್ರಿ, ನಮ್ಮ ಈ ಜರ್ನಲ್ ಎಂಟ್ರೀಸಲ್ಲಿ ಕ್ಯಾಶ್ ಅಕೌಂಟ್ ಇದೆ, ಕ್ಯಾಪಿಟಲ್ ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ. ಕ್ಯಾಶ್ ಆಲ್ರೆಡಿ ಕಮ್ಸ್, ಕ್ಯಾಶನ್ನು ಮುಗಿಸಿದ್ವಿ ಈಗ ಆಲ್ರೆಡಿ. ಪರ್ಚೇಸ್ ಅಕೌಂಟ್ ಇದೆ, ಮೋಹನ್ ಅಕೌಂಟ್ ಇದೆ, ಮದನ್ ಅಕೌಂಟ್ ಇದೆ, ಸೇಲ್ಸ್ ಅಕೌಂಟ್ ಇದೆ. ಮತ್ತು ಮೋಹನ್ ಅಕೌಂಟ್ ಹಾಕೋದು ಬೇಕಾಗಿಲ್ಲ, ಯಾಕಂದರೆ ಮೋಹನ್ ಅಕೌಂಟನ್ನು ಹಾಕಿದ್ದೀವಿ ಈಗ ಆಲ್ರೆಡಿ. ಕ್ಯಾಶ್ ಅಕೌಂಟನ್ನು ಕೂಡ ಈಗ ಆಲ್ರೆಡಿ ಹಾಕಿದ್ದೀವಿ. ಸ್ಯಾಲ್ರಿ ಅಕೌಂಟ್ ಇದೆ, ಕ್ಯಾಶ್ ಅಕೌಂಟನ್ನು ಈಗ ಆಲ್ರೆಡಿ ಹಾಕಿದ್ದೀವಿ. ಸೊ ಈ ರೀತಿಯಾಗಿ ಯಾವ ಅಕೌಂಟ್ಸ್ಗಳನ್ನು ನಾವು ಲೆಡ್ಜರಲ್ಲಿ ಡ್ರಾ ಮಾಡಿದ್ದೀವೋ ಸೊ ಅವುಗಳನ್ನು ಬಿಟ್ಟು ಉಳಿಕಿದನ್ನೆಲ್ಲದನ್ನು ಕೂಡ ಅಂದರೆ ಜರ್ನಲ್ ಎಂಟ್ರೀಸ್ಗಳನ್ನ ಎಷ್ಟು ಜರ್ನಲ್ ಎಂಟ್ರೀಸ್ಗಳಾಗುತ್ತೋ ಅಷ್ಟು ಜರ್ನಲ್ ಎಂಟ್ರೀಸ್ಗಳಿಗೆ ಏನು ಹಾಕಬೇಕು ಅಂತ ಹೇಳಂತಂದರೆ ನಾವು ಲೆಡ್ಜರ್ಸ್ಗಳನ್ನು ಹಾಕಬೇಕಾಗಿರುತ್ತೆ. ಸೊ ಲೆಡ್ಜರ್ಸ್ಗಳನ್ನು ಏನು ಮಾಡಿದ್ವಿ? ನಾವು ಇಲ್ಲಿ ಡ್ರಾನ ಮಾಡಿದ್ವಿ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನಾವು ಮತ್ತೆ ಇನ್ನೊಂದು ಪ್ರಾಬ್ಲಮಲ್ಲಿ ನಿಮಗೆ ಮತ್ತೊಂದು ಸೊ ಈ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮನ್ನು ನಾವೇನು ಮಾಡ್ತೀವಿ? ನಿಮಗೆ ತಿಳಿಸ್ತೀವಿ ಅಂತಕ್ಕಂಥದ್ದು. ಧನ್ಯವಾದಗಳು.